ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದು 10ನೇ ತರಗತಿ 11ನೇ ವಿಡಿಯೋ ಇದಾಗಿರುತ್ತೆ. ಸೊ ಇಲ್ಲಿ ನಾವು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಈ ಒಂದು ಟಾಪಿಕ್ ಬಗ್ಗೆ MCQs ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಮಾನವನ ಕಣ್ಣು ಈ ಸಾಧನದಂತೆ ಕಾರ್ಯನಿರ್ವಹಿಸುತ್ತೆ. ಯಾವ ಸಾಧನ? ದ್ವಿಚಕ್ರ ವಾಹನ, ಕ್ಯಾಮೆರಾ, ಮೊಬೈಲ್, ಟಿವಿ ಅಂತ ಇದೆ. ನೋಡಿ, ಮಾನವನ ಕಣ್ಣು ಯಾವಾಗ್ಲೂ ಕ್ಯಾಮರಾದಂತೆ ಕಾರ್ಯನಿರ್ವಹಿಸುತ್ತೆ. ಮಾನವನ ಕಣ್ಣಿನ ಈ ಭಾಗದಲ್ಲಿ ಪ್ರತಿಬಿಂಬ ಉಂಟಾಗುತ್ತೆ. ಹಾಗಾದ್ರೆ ಮಾನವನ ಕಣ್ಣಿನ ಯಾವ ಭಾಗದಲ್ಲಿ ಪ್ರತಿಬಿಂಬ ಉಂಟಾಗುತ್ತೆ ಅಂತ ಅಂದ್ರೆ ದಟ್ ಇಸ್ ರೆಟಿನಾ ಅಂತ ಅಂದ್ರೆ ಅದನ್ನ ಅಕ್ಷಿಪಟಲ ಅಂತ ಕರಿತೀವಿ. ಓಕೆ, ಮಾನವನ ಕಣ್ಣಿನ ಭಾಗ ಅಂದ್ರೆ ಏನು? ರೆಟಿನಾ, ಅಕ್ಷಿಪಟಲ ಅಂತ ನಾವೇನ್ ಕರಿತೀವಿ, ಅಕ್ಷಿಪಟಲ ಅಂತ ಹೇಳಿ, ಅಲ್ಲಿ ಪ್ರತಿಬಿಂಬ ಉಂಟಾಗುವಂಥದ್ದು. ಓಕೆ, ಕಣ್ಣುಗುಡ್ಡೆಯ ವ್ಯಾಸ ಎಷ್ಟಿರುತ್ತೆ ಅಂತ ಕೇಳಿದರೆ, ಕಣ್ಣುಗುಡ್ಡೆಯ ವ್ಯಾಸ ಎಷ್ಟಿರುತ್ತೆ ಅಂದ್ರೆ 2.3 ಸೆಂಟಿಮೀಟರ್ ಇರುತ್ತೆ. ಓಕೆ, ಸೊ ವ್ಯಾಸ ರೇಡಿಯಸ್ ಎಷ್ಟಿರುತ್ತೆ? 2.3 ಸೆಂಟಿಮೀಟರ್ ಇರುತ್ತೆ. ಯಾವುದು? ಕಣ್ಣುಗುಡ್ಡೆಯ ವ್ಯಾಸ. ಓಕೆ, ನಾಲ್ಕನೇ ಪ್ರಶ್ನೆ, ಕಣ್ಣಿನ ರೆಟಿನಾದಲ್ಲಿ ಕಣ್ಣಿನ ರೆಟಿನಾದಲ್ಲಿ ಉಂಟಾಗುವಂತಹ ಪ್ರತಿಬಿಂಬದ ಪ್ರಕಾರ ಅಂತ ಅಂದ್ರೆ ಅದು ಸತ್ಯ ಮತ್ತು ನೇರ ಪ್ರತಿಬಿಂಬ, ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ, ಮಿಥ್ಯ ಮತ್ತು ನೇರ ಪ್ರತಿಬಿಂಬ, ಮಿಥ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಅಂತ ಇದೆ. ಸರಿಯಾದಂತ ಉತ್ತರ ಏನು? ಸತ್ಯ ಹೌದು, ಜೊತೆಗೆ ತಲೆ ಕೆಳಗಾದ ಪ್ರತಿಬಿಂಬ ಉಂಟಾಗುತ್ತೆ. ಓಕೆ, ಇದು ವೆರಿ ಇಂಪಾರ್ಟೆಂಟ್ ನೋಡಿ. ಕಣ್ಣಿನ ರೆಟಿನಾದಲ್ಲಿ ಉಂಟಾಗುವಂತಹ ಪ್ರತಿಬಿಂಬದ ಪ್ರಕಾರ ಅಂತ ಹೇಳಿದ್ರೆ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಉಂಟಾಗುತ್ತೆ ಅಲ್ಲಿ. ಓಕೆ, ಕಣ್ಣಿನಲ್ಲಿರುವಂತ ಈ ಜೀವಕೋಶಗಳ ಸಹಾಯದಿಂದ ನಮಗೆ ಬೆಳಕು ಮತ್ತು ಬಣ್ಣಗಳ ಗ್ರಹಿಕೆ ಸಾಧ್ಯವಾಗುತ್ತೆ. ನೋಡಿ, ಕಣ್ಣಿನಲ್ಲಿ ಇರುವಂತ ದೃಶ್ಯ ಗ್ರಾಹಕ ಕೋಶಗಳು ಅಂತ ಕರಿತೀವಿ. ಏನು? ದೃಶ್ಯ ಗ್ರಾಹಕ ಕೋಶಗಳು ಅಂತ. ಸೊ ಈ ಒಂದು ಜೀವಕೋಶಗಳ ಸಹಾಯದಿಂದ ನಮಗೆ ಬೆಳಕು ಮತ್ತೆ ಬಣ್ಣಗಳ ಗ್ರಹಿಕೆ ಸಾಧ್ಯವಾಗುತ್ತೆ. ಅಂದ್ರೆ ವಾತಾವರಣದಲ್ಲಿ ಬೆಳಕಿದೆ, ಇಂಥದ್ರಲ್ಲಿ ಈ ತರ ಬಣ್ಣ ಕಾಣಿಸ್ತಾ ಇದೆ, ಅವೆಲ್ಲದಕ್ಕೂ ಕಾರಣ ಏನು ಅಂತಂದ್ರೆ ದೃಶ್ಯ ಗ್ರಾಹಕ ಕೋಶಗಳು. ಓಕೆ, ಮುಂದಿನ ಪ್ರಶ್ನೆ, ಕಣ್ಣಿನ ಹೊಂದಾಣಿಕೆ ಅಂದ್ರೆ ಏನು? ಕಣ್ಣಿನ ಹೊಂದಾಣಿಕೆ ಅಂತ ಹೇಳಿದ್ರೆ ದಟ್ ಇಸ್ ಕಣ್ಣಿನ ಮಸೂರದ ಸಂಗಮ ದೂರವನ್ನ ಹೊಂದಾಣಿಕೆ ಮಾಡೋದನ್ನೇ ನಾವೇನಂತ ಹೇಳ್ತೀವಿ? ಕಣ್ಣಿನ ಹೊಂದಾಣಿಕೆ ಅಂತ ಹೇಳ್ತೀವಿ. ಓಕೆ, ಏಳನೇ ಪ್ರಶ್ನೆ, ಒಂದು ವಸ್ತುವನ್ನ ನಾವು ಆರಾಮಾಗಿ ವೀಕ್ಷಿಸೋದಕ್ಕೆ ಅದು ನಮ್ಮಿಂದ ಕನಿಷ್ಠ ಎಷ್ಟು ಅಂತರದಲ್ಲಿ ಇರಬೇಕು ಅಂತ ಹೇಳಿದ್ರೆ ದಟ್ ಇಸ್ 25 ಸೆಂಟಿಮೀಟರ್ ಇರಬೇಕು. ಓಕೆ, ಎಂಟನೇ ಪ್ರಶ್ನೆ, ಮಾನವನ ಕಣ್ಣಿನ ಗರಿಷ್ಠ ದೂರ ಬಿಂದು ಎಷ್ಟು ಅಂತ ಕೇಳಿದರೆ, ಗರಿಷ್ಠ ದೂರ ಬಿಂದು ಬಂದು ಅನಂತ ದೂರ, ದಟ್ ಇಸ್ ಇನ್ಫಿನಿಟಿ. ಓಕೆ, ಮಾನವನ ಕಣ್ಣಿನ ಗರಿಷ್ಠ ದೂರ ಬಿಂದು ಬಂದು ಇನ್ಫಿನಿಟಿ ದೂರ, ಇನ್ಫೈನೈಟ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಓಕೆ, ಕೆಟರಾಕ್ಟ್ ಅಂತ ಅಂದ್ರೆ ಏನು? ವಯಸ್ಸಾದವರಲ್ಲಿ ಉಂಟಾಗುವಂತಹ ಕಣ್ಣಿನ ಪೊರೆ, ವಯಸ್ಕ ವ್ಯಕ್ತಿಗಳಲ್ಲಿ ಉಂಟಾಗುವ ಕಣ್ಣಿನ ಅಸಮಸ್ ವ್ಯಾಕೋಚನ, ವಯಸ್ಸಾದವರಲ್ಲಿ ಉಂಟಾಗುವಂತಹ ಕಣ್ಣಿನ ಬಿರುಕು, ಚಿಕ್ಕ ಮಕ್ಕಳಲ್ಲಿ ಉಂಟಾಗುವ ಕಣ್ಣಿನ ದೋಷ. ದಟ್ ಇಸ್ ನೋಡಿ ಸರಿಯಾದಂತ ಉತ್ತರ, ವಯಸ್ಸಾದವರಲ್ಲಿ ಉಂಟಾಗುವ ಕಣ್ಣಿನ ಪೊರೆಯನ್ನ ನಾವೇನಂತ ಕರಿತೀವಿ? ಕೆಟರಾಕ್ಟ್ ಅಂತ ಹೇಳಿ ಕರಿತೀವಿ. ಇನ್ನು 10ನೇ ಪ್ರಶ್ನೆ, ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಂಡು ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣದಿದ್ರೆ ಅಂತಹ ದೋಷಕ್ಕೆ ಏನಂತ ಕರೀತಾರೆ ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ತಿಳಿಸ್ಬೇಕು. ಓಕೆ, 11ನೇ ಪ್ರಶ್ನೆ, ಸಮೀಪ ದೃಷ್ಟಿ ಇದ್ದಾಗ ಈ ಮಸೂರವನ್ನ ಬಳಸಿ ಸರಿಪಡಿಸಬಹುದು. ನೋಡಿ, ಸಮೀಪ ದೃಷ್ಟಿ ಅಂದ್ರೆ ಇದ್ದಾಗ ಅಂದ್ರೇನು? ಹತ್ರ ಇರೋದು ಮಾತ್ರ ಕಾಣ್ತಾ ಇದೆ, ದೂರ ಇರೋದು ಕಾಣ್ತಾ ಇಲ್ಲ ಅಂದಾಗ ದೂರ ಇರೋದನ್ನ ಕಾಣೋ ಹಾಗೆ ಮಾಡ್ಬೇಕು. ದೂರ ಇರೋದನ್ನ ಕಾಣ್ಬೇಕು ಅಂತ ಅಂದ್ರೆ ಯಾವ ಮಸೂರವನ್ನ ಹಾಕ್ಬೇಕು? ದಟ್ ಈಸ್ ನಿಮ್ನ ಮಸೂರ ಹಾಕ್ಬೇಕು. ಸೊ ಹಾಗಾಗಿ ಇದನ್ನ ಹಾಕಿ ಸರಿ ಮಾಡ್ಬೋದು. ಇನ್ನು 12ನೇ ಪ್ರಶ್ನೆ, ದೂರ ವಸ್ತುಗಳು ಸ್ಪಷ್ಟವಾಗಿ ಕಂಡು ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣದಿದ್ರೆ ಅಂತಹ ದೋಷಕ್ಕೆ ಏನಂತ ಕರಿತೀವಿ? ದೂರ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತೆ ಅಂದ್ರೆ ಏನು? ದೂರದೃಷ್ಟಿ. ಓಕೆ, ಇನ್ನು ದೂರದೃಷ್ಟಿ ಇದ್ದಾಗ ಈ ಮಸೂರವನ್ನ ಬಳಸಿ ಸರಿಪಡಿಸಬಹುದು. ದೂರದೃಷ್ಟಿ ಇದ್ದಾಗ ಅಂದ್ರೆ ಹತ್ರದಲ್ಲಿ ಇರೋದು ಕಾಣಿಸ್ತಾ ಇಲ್ಲ, ಹತ್ರದಲ್ಲಿ ಇರೋದನ್ನ ಫಸ್ಟ್ ಸರಿ ಮಾಡ್ಬೇಕು. ಅವಾಗ ಹಾಗಾದ್ರೆ ಯಾವ ಒಂದು ಮಸೂರ? ಪೀನ ಮಸೂರವನ್ನ ಯೂಸ್ ಮಾಡೋದು. ಓಕೆ, 14ನೇ ಪ್ರಶ್ನೆ, ಸಾಮಾನ್ಯವಾಗಿ ವಯಸ್ಸಾದಂತೆ ಕಣ್ಣಿನ ಮಸೂರವು ತನ್ನ ಸ್ಥಿತಿಸ್ಥಾಪಕ ಶಕ್ತಿಯನ್ನ ಕಳೆದುಕೊಂಡು ಆರಾಮವಾಗಿ ನೋಡೋದಕ್ಕೆ ಸಾಧ್ಯವಾಗದೇ ಇರುವಂತಹ ದೋಷಕ್ಕೆ ಏನಂತ ಕರೀತಾರೆ? ದಟ್ ಇಸ್ ಪ್ರೆಸ್ಬಯೋಪಿಯಾ ಅಂತ ಹೇಳಿ ಕರೀತಾರೆ. ಓಕೆ, ಪ್ರೆಸ್ಬಯೋಪಿಯಾ ದೋಷ ಇದ್ದಾಗ ಈ ಮಸೂರವನ್ನ ಬಳಸಿ ಸರಿಪಡಿಸಬಹುದು. ನೋಡಿ, ಪ್ರೆಸ್ಬಯೋಪಿಯಾ ಅಂದ್ರೆ ಏನು?
ಸಾಮಾನ್ಯವಾಗಿ ವಯಸ್ಸಾದಂತೆ ಕಣ್ಣಿನ ಮಸೂರವು ತನ್ನ ಸ್ಥಿತಿಸ್ಥಾಪಕ ಶಕ್ತಿಯನ್ನ ಕಳೆದುಕೊಂಡು ಆರಾಮವಾಗಿ ನೋಡೋದಕ್ಕೆ ಸಾಧ್ಯವಾಗದೇ ಇರುವ ದೋಷಕ್ಕೆ ನಾವು ಪ್ರೆಸ್ಬಯೋಪಿಯಾ ಅಂತ ಹೇಳ್ತೀವಿ. ಆದ್ರೆ ಅದೇ ಒಂದು ಪ್ರೆಸ್ಬಯೋಪಿಯಾ ದೋಷ ಇದ್ದಾಗ ಯಾವ ಮಸೂರವನ್ನ ಬಳಸಿ ಸರಿ ಮಾಡಬಹುದು ಅಂತ ಹೇಳಿದ್ರೆ ದಟ್ ಇಸ್ ದ್ವಿಸ್ವಂಗಮ ದೂರ, ಬೈಫೋಕಲ್ ಲೆನ್ಸ್ ಅಂತ ಹೇಳ್ತೀವಿ. ಬೈಫೋಕಲ್ ಲೆನ್ಸ್ ಇದನ್ನ ಬಳಸ್ಬಿಟ್ಟು ನಾವು ಪ್ರೆಸ್ಬಯೋಪಿಯಾವನ್ನ ಸರಿಪಡಿಸ್ತಾರೆ. ಓಕೆ, ಒಂದು ಪಟ್ಟಕದ ಮೂಲಕ ಬಿಳಿ ಬೆಳಕನ್ನ ಹಾಯಿಸಿದಾಗ ಹೊರಬರುವಂತಹ ಬಣ್ಣಗಳಲ್ಲಿ ಕನಿಷ್ಠ ಬಾಗುವಂತಹ ಬಣ್ಣ ಯಾವುದು ಅಂದ್ರೆ ಲೈಟ್ ಆಗಿ ಬಾಗುವಂತದ್ದು ಕನಿಷ್ಠ ಅಂತ ಹೇಳಿದ್ರೆ, ಕನಿಷ್ಠ ಮಿನಿಮಮ್ ಬಾಗುವಂತಹ ಬಣ್ಣ ಯಾವುದು? ಓಕೆ, ಯಾವುದು ನೋಡಿ, ವಿಬ್ ಗಯರ್ ಬಾಗುವಂತ ಬಣ್ಣ ನೋಡಿ. ಇವಾಗ ಒಂದು ಪ್ರಿಸಮ್ ಇದೆ ಅಂತ ಅನ್ಕೊಳ್ಳಿ. ಸೊ ನೋಡಿ, ಇಲ್ಲಿ ವಿಬ್ ಗಯಾರ್ ಅಂತ ಫಾರ್ಮೇಶನ್ ಆಗುತ್ತೆ ಅಂದ್ರೆ ದಿಸ್ ಇಸ್ ವೆರಿ ಲಾರ್ಜ್. ಓಕೆ, ಇದ್ರದ್ದು ಲೆಂತ್ ಜಾಸ್ತಿ ಇರುತ್ತೆ, ಇದು ಕನಿಷ್ಠ ಬಾಗುವಂತದ್ದು. ಸೊ ಸರಿಯಾದಂತ ಉತ್ತರ ಏನು? ರೆಡ್. ಓಕೆ, 17ನೇ ಪ್ರಶ್ನೆ, ಸೂರ್ಯನ ಬೆಳಕಿನ ರೋಹಿತ. ಸೂರ್ಯನ ಬೆಳಕಿನ ರೋಹಿತವನ್ನು ಪಡೆಯೋದಕ್ಕೆ ಗಾಜಿನ ಪಟ್ಟವನ್ನ ಬಳಸಿದಂತಹ ಮೊದಲ ವಿಜ್ಞಾನಿ ಯಾರು ಅಂತ ಕೇಳಿದರೆ ದಟ್ ಇಸ್ ಐಸಾಕ್ ನ್ಯೂಟನ್ ರವರು. ನೋಡಿ, ಸೂರ್ಯನ ಬೆಳಕಿನ ರೋಹಿತವನ್ನ ಪಡೆಯೋದಕ್ಕೆ ಗಾಜಿನ ಪಟ್ಟವನ್ನ ಪ್ರಿಸಮ್ ಅನ್ನ ಬಳಸಿದಂತಹ ಮೊದಲನೇ ವಿಜ್ಞಾನಿ ಅಂದ್ರೆ ದಟ್ ಇಸ್ ಸರ್ ಐಸಾಕ್ ನ್ಯೂಟನ್ ರವರು. ಓಕೆ, ವಾತಾವರಣದಲ್ಲಿ ಕಾಮನಬಿಲ್ಲು ಉಂಟಾಗೋದಕ್ಕೆ ಬೆಳಕಿನ ಈ ಒಂದು ಗುಣ ಕಾರಣ ಯಾವುದು? ಆಂತರಿಕ ಪ್ರತಿಫಲನ, ಬೆಳಕಿನ ವ್ಯತೀಕರಣ, ಬೆಳಕಿನ ಪ್ರತಿಫಲನ, ಬೆಳಕಿನ ವಿವರ್ತನೆ ಅಂತ ಇದೆ. ಸರಿಯಾದಂತ ಉತ್ತರ ಏನು? ದಟ್ ಇಸ್ ಆಂತರಿಕ ಪ್ರತಿಫಲನ. ಆಂತರಿಕ ಪ್ರತಿಫಲನ. ವಾತಾವರಣದಲ್ಲಿ ಕಾಮನಬಿಲ್ಲು ಯಾವಾಗ್ಲೂ ಈ ದಿಕ್ಕಿನಲ್ಲಿ ಉಂಟಾಗುತ್ತೆ. ಯಾವ ದಿಕ್ಕಿನಲ್ಲಿ? ಚಂದ್ರನ ವಿರುದ್ಧ ದಿಕ್ಕಿನಲ್ಲಿ, ಸೂರ್ಯನು ಇರುವ ದಿಕ್ಕಿನಲ್ಲಿ, ಚಂದ್ರವಿರುವ ದಿಕ್ಕಿನಲ್ಲಿ, ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಅಂತ ಇದೆ. ಸೊ ಸರಿಯಾದಂತ ಆಯ್ಕೆ ಯಾವುದು? ದಟ್ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಯಾವಾಗ್ಲೂ ಕಾಮನಬಿಲ್ಲು ಉಂಟಾಗುತ್ತೆ. ನೋಡಿ, ವಾತಾವರಣದಲ್ಲಿ ಕಾಮನಬಿಲ್ಲು ಯಾವಾಗ್ಲೂ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿನೇ ಅದು ಉಂಟಾಗುವಂಥದ್ದು. ಓಕೆ, ಇನ್ನು 20ನೇ ಪ್ರಶ್ನೆ, ನಕ್ಷತ್ರಗಳ ಮಿನುಗುವಿಕೆಗೆ ಕಾರಣ ಏನು? ನೋಡಿ, ನಕ್ಷತ್ರಗಳು ವಾಯುಮಂಡಲದಲ್ಲಿನ ಬೆಳಕಿನ ವಕ್ರೀಭವನ ಕಾರಣದಿಂದಾಗಿ ನಕ್ಷತ್ರಗಳು ಮಿನುಗ್ತವೆ. ಅದು ಬಿಟ್ಟು ವಾಯುಮಂಡಲದಲ್ಲಿನ ಬೆಳಕಿನ ವ್ಯತೀಕರಣ, ಬೆಳಕಿನ ಪ್ರತಿಫಲನ, ಬೆಳಕಿನ ವಿವರ್ತನೆ ಅಂತ ಇದೆ. ಸರಿಯಾದಂತ ಉತ್ತರ ವಾಯುಮಂಡಲದಲ್ಲಿನ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಅಂತ ಹೇಳ್ತೀವಿ. ಓಕೆ, ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಏನಿದೆಯಲ್ಲ, ದಿಸ್ ಇಸ್ ದ ರೀಸನ್ ಬಿಹೈಂಡ್ ನಕ್ಷತ್ರಗಳ ಮಿನುಗುವಿಕೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಟಿಂಡಾಲ್ ಪರಿಣಾಮ ಅಂದ್ರೆ ಏನು? ನೋಡಿ, ಟಿಂಡಾಲ್ ಪರಿಣಾಮ ಅಂತ ಹೇಳಿದ್ರೆ ಗಾಜಿನಿಂದ ಬೆಳಕಿನ ಪ್ರತಿಫಲನ ಉಂಟಾಗುವುದು, ಕಲ್ಲಿಲ ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆ, ಪಟ್ಟಕದ ಮೂಲಕ ಬೆಳಕಿನ ವಿಭಜನೆ, ಶುದ್ಧ ನೀರಿನ ಮೂಲಕ ಬೆಳಕಿನ ವಕ್ರೀಭವನ ಅಂತ ಇದೆ. ನೋಡಿ, ಕಲ್ಲಿಲ ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆಯನ್ನ ನಾವು ಟಿಂಡಾಲ್ ಪರಿಣಾಮ ಅಂತ ಕರಿತೀವಿ. ಓಕೆ, ಮುಂದಿನ ಪ್ರಶ್ನೆ 22ನೇ ಪ್ರಶ್ನೆ, ಶುಭ್ರ ಆಕಾಶದ ಬಣ್ಣ ನೀಲಿಯಾಗಿ ಕಾಣುತ್ತೆ, ಯಾಕೆ ಅಂತ ಹೇಳಿದ್ರೆ ಆಕಾಶದಲ್ಲಿ ನೀಲಿ ಬಣ್ಣ ಹೆಚ್ಚು ಚದುರೋದ್ರಿಂದ ಆಕಾಶದಲ್ಲಿ ಎಲ್ಲಾ ಬಣ್ಣಗಳು ಸಮವಾಗಿ ಮಿಶ್ರಣವಾಗುತ್ತೆ, ಅದಕ್ಕೋಸ್ಕರ ಆಕಾಶದಲ್ಲಿ ಕೆಂಪು ಬಣ್ಣ ಮಾತ್ರ ಹೆಚ್ಚು ಚದುರುತ್ತೆ. ನಮ್ಮ ಕಣ್ಣು ನೀಲಿ ಬಣ್ಣವನ್ನ ಬೇಗ ಗ್ರಹಿಸುತ್ತೆ, ಅದಕ್ಕೋಸ್ಕರ. ನೋಡಿ, ಶುಭ್ರವಾದ ಆಕಾಶ ನೀಲಿ ಬಣ್ಣ ಆಗಿ ಕಾಣುತ್ತೆ ಯಾಕೆ ಅಂತ ಹೇಳಿದ್ರೆ ದಟ್ ಈಸ್ ಬಿಕಾಸ್ ಆಕಾಶದಲ್ಲಿ ನೀಲಿ ಬಣ್ಣ ಹೆಚ್ಚು ಚದುರೋದ್ರ ಕಾರಣ. ಓಕೆ, ಈಗ ನಾವೇನ್ ಹೇಳಿದ್ವಿ, ವಿಬ್ ಗಯಾರ್ ಅಂತ ನಾವು ನೋಡಿದಾಗ ಈ ಬಣ್ಣ ಏನಿದೆ, ಬ್ಲೂ ಏನಿದೆ, ಅದು ಹೆಚ್ಚು ಚದುರುತ್ತೆ, ಅದಕ್ಕೋಸ್ಕರ. ಓಕೆ, ಭೂಮಿಗೆ ವಾಯುಮಂಡಲ ಇಲ್ಲದೆ ಇದ್ದಿದ್ರೆ ಆಗ ಆಕಾಶ ಈ ಬಣ್ಣದಿಂದ ಕಾಣಿಸ್ತಾ ಇತ್ತು. ನೋಡಿ, ಹೆಂಗ್ ಕಾಣಿಸ್ತಾ ಇತ್ತು? ಭೂಮಿಗೆ ವಾಯುಮಂಡಲನೇ ಇಲ್ಲ ಅಂದಾಗ, ವಿತೌಟ್ ಅಟ್ಮಾಸ್ಫಿಯರ್, ಅಲ್ಲಿ ಅಟ್ಮಾಸ್ಫಿಯರೇ ಇಲ್ಲ ಅಂತ ಹೇಳಿದಾಗ ಆಕಾಶ ಕಡು ಕತ್ತಲಾಗಿ ಕಾಣ್ತಾ ಇತ್ತು. ಓಕೆ, 24ನೇ ಪ್ರಶ್ನೆ, ಅಪಾಯ ಸಂಕೇತ ದೀಪಗಳು ಹಾಗೂ ಸಿಗ್ನಲ್ ದೀಪಗಳು ಕೆಂಪು ಬಣ್ಣದಲ್ಲಿ ಇರುತ್ತೆ, ಯಾಕೆ ಅಂತ ಕೇಳಿದರೆ ಅಪಾಯ ಸಂಕೇತ ದೀಪಗಳು ಮತ್ತೆ ಸಿಗ್ನಲ್ ದೀಪಗಳು ಯಾಕೆ ಕೆಂಪು ಬಣ್ಣದಲ್ಲಿನೇ ಇರ್ತವೆ ಅಂತ ಹೇಳಿದ್ರೆ, ಕೆಂಪು ಬಣ್ಣ ಕನಿಷ್ಠ ಚದುರುವಿಕೆ, ಕೆಂಪು ಬಣ್ಣದ ಗರಿಷ್ಠ ಚದುರುವಿಕೆ, ಕೆಂಪು ಬಣ್ಣದ ಗರಿಷ್ಠ ವಕ್ರೀಭವನ, ಕೆಂಪು ಬಣ್ಣ ತುಂಬಾ ಸುಂದರವಾಗಿ ಕಾಣುತ್ತೆ ಅಂತ ಇದೆ. ಓಕೆ, ಇದನ್ನ ಆಲ್ರೆಡಿ ನಾವು ಕ್ಲಾಸಸ್ ಆಗಿದೆ, ಅಂದ್ರೆ ಈಗ ಏನು 3ನೇ ತರಗತಿಯಿಂದ 10ನೇ ತರಗತಿವರೆಗೂ ಏನ್ ಬಂದಿದೀವಿ, ಇದು ರಿಪೀಟೆಡ್ ಕ್ವೆಶನ್ ಅಂತ ಹೇಳ್ಬೋದು. ಸೊ ಯಾರೆಲ್ಲ ವಿಡಿಯೋವನ್ನ ನೋಡಿರ್ತೀರಾ ಅವರು ಈ ಒಂದು ಅಂದ್ರೆ ಸಿಗ್ನಲ್ಸ್ ಅಲ್ಲಿ ರೆಡ್ ಲೈಟ್ ಅನ್ನ ಯಾಕೆ ಬಳಸ್ತಾರೆ, ಅಂದ್ರೆ ಅಪಾಯದ ಸಂಕೇತ ದೀಪಗಳಾಗಿ, ಸಿಗ್ನಲ್ ದೀಪಗಳಾಗಿ ಯಾಕೆ ಕೆಂಪು ಬಣ್ಣವನ್ನೇ ಚೂಸ್ ಮಾಡ್ತಾರೆ ಅನ್ನೋದನ್ನ ನೀವು ಇವಾಗ ಏನ್ ಮಾಡ್ಬೇಕು,
ಉತ್ತರ ಕಮೆಂಟ್ ಮಾಡ್ಬೇಕು. ಓಕೆ, ಏನಕ್ಕೆ ರೀಸನ್ ಅಂತ ಹೇಳಿ. ಅಂದ್ರೆ ಕೆಂಪು ಬಣ್ಣದ ಕನಿಷ್ಠ ಚದುರುವಿಕೆನ, ಕೆಂಪು ಬಣ್ಣದ ಗರಿಷ್ಠ ಚದುರುವಿಕೆನ, ಕೆಂಪು ಬಣ್ಣದ ಗರಿಷ್ಠ ವಕ್ರೀಭವನನ, ಏನು ರೀಸನ್ ಅಂತ ನೀವು ಹೇಳ್ಬೇಕು. ಆಮೇಲೆ 25ನೇ ಪ್ರಶ್ನೆ, ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ಕಾಲದಲ್ಲಿ ಸೂರ್ಯನ ಕೆಂಪು ಬಣ್ಣದ ಕಾರಣ ಏನು? ನೋಡಿ, ಸೂರ್ಯೋದಯ ಮತ್ತೆ ಸೂರ್ಯಾಸ್ತದ ಕಾಲದಲ್ಲಿ ಸೂರ್ಯನ ಕೆಂಪು ಬಣ್ಣಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ದಟ್ ಇಸ್ ಬೆಳಕಿನ ಚದುರುವಿಕೆ. ಓಕೆ, ಬೆಳಕಿನ ಚದುರುವಿಕೆ. ಸೊ ಇದಿಷ್ಟು 10ನೇ ತರಗತಿಗೆ ಸಂಬಂಧಿಸಿದಂತೆ ಯಾವ ಒಂದು ಟಾಪಿಕ್ ಆಗಿತ್ತು. ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ಸೊ ಮುಂದಿನ ಒಂದು ವಿಡಿಯೋನಲ್ಲಿ ಮುಂದಿನ ಒಂದು ಲೆಸನ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.